ಎಸ್, ರಮೇಶ್ ಜಾರಕಿಹೊಳಿ ಈಗ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಮೀಟ್ಸ್ ಮಾಜಿ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ಒಂದು ಆಗ್ತಾ ಇದೆ. ಯಾಕೆಂತಂದರೆ ಜಾರಕಿಹೊಳಿ ಫ್ಯಾಮಿಲಿಯ ರಾಜಕಾರಣ ಹೆಂಗಿರುತ್ತೆ ಅನ್ನುವಂಥದ್ದನ್ನು ಯಾರೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅಣ್ಣ ಒಂದು ತಮ್ಮ, ಅಣ್ಣ ಒಂದು ಪಕ್ಷ, ತಮ್ಮಂದಿರು ಒಂದು ಪಕ್ಷ, ರಮೇಶ್ ಜಾರಕಿಹೊಳಿ ಒಂದು ಪಕ್ಷ ಆದರೆ ಸತೀಶ್ ಜಾರಕಿಹೊಳಿ ಒಂದು ಪಕ್ಷ, ಬಾಲಚಂದ್ರ ಜಾರಕಿಹೊಳಿ ಮತ್ತೊಂದು ಕಡೆ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಏನು ಈ ಬೆಳಗಾವಿಯ ರಾಜಕಾರಣ, ಬೆಳಗಾವಿಯ ರಾಜಕಾರಣದ ಬೆಳವಣಿಗೆಗಳೇನು, ಅಪ್ಡೇಟ್ಸ್ಗಳೇನು ಅನ್ನುವಂಥದ್ದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಎಸ್, ಬೆಳಗಾವಿ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಇದು. ಅತಿ ದೊಡ್ಡ ಬೆಳವಣಿಗೆ. ಸಿದ್ದರಾಮಯ್ಯ ಮನೆ ಬಾಗಿಲಿಗೆ ರಮೇಶ್ ಜಾರಕಿಹೊಳಿ ಹೋಗಿದ್ದಾರಂತೆ. ಸಿದ್ದರಾಮಯ್ಯನವರ ಮನೆ ಬಾಗಿಲಿಗೆ ರಮೇಶ್ ಜಾರಕಿಹೊಳಿ ಸೆನ್ಸೇಷನ್ ಅನ್ನು ಸೃಷ್ಟಿಸಿದೆ. ರಮೇಶ್ ಜಾರಕಿಹೊಳಿಯವರ ಈ ನಡೆ ಸಿದ್ದೂರಿಂದ ದೂರವಾಗಿ ಈಗ ತಮ್ಮ ಸತೀಶ್ ಜಾರಕಿಹೊಳಿಯವರು ಎಲ್ಲೋ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಸಿದ್ದುಗೆ ಹತ್ತಿರವಾಗುವಂತಹ ಪ್ಲ್ಯಾನ್ ಅನ್ನು ರಮೇಶ್ ಜಾರಕಿಹೊಳಿ ಏನಾದರೂ ಮಾಡ್ಕೊಂಡಿದ್ದಾರಾ? ಸಿದ್ದು ಜಾರಕಿಹೊಳಿ ಬ್ರದರ್ಸ್ ಬಾಂಧವ್ಯದಲ್ಲಿ ಈಗ ದೊಡ್ಡ ಪ್ರಮಾಣದ ಬದಲಾವಣೆ ಕಾಡ್ತಾ ಇದೆ. ಒಂದೇ ಕುಟುಂಬ, ಸಿದ್ದು ಜೊತೆ ಎರಡು ರೀತಿಯ ನಂಟುಗಳನ್ನು ಈಗ ಈ ಸಹೋದರರು ಹೊಂದಿದ್ದಾರೆ. ಅಣ್ಣ ಸತೀಶ್ ದೂರ ದೂರ, ತಮ್ಮ ರಮೇಶ್ ಹತ್ರ ಹತ್ರ. ಸತೀಶ್ ಜೊತೆಗಿನ ಮನಸ್ತಾಪ ದಾಳವನ್ನು ಉರುಳಿಸಿದ್ರ ಸಿದ್ದರಾಮಯ್ಯ. ತಮ್ಮ ಸೈಲೆಂಟ್ ಆಗ್ತಾ ಇದ್ದಂತೆ ಅಣ್ಣ ರಮೇಶ್ ಜಾರಕಿಹೊಳಿ ಈಗ ಆಕ್ಟಿವ್ ಆಗ್ತಾ ಇದ್ದಾರಾ? ಇದು ಬೆಳಗಾವಿ ರಾಜಕೀಯದ ಆಟಕ್ಕೆ ಹೊಸ ಮುನ್ನುಡಿಯಾಗುತ್ತಾ? ಏನಿದು ಅಣ್ಣ ತಮ್ಮಂದಿರದ ಬದಲಾವಣೆಯ ಬಾಂಧವ್ಯದ ಗುಟ್ಟು, ಸೀಕ್ರೆಟ್ ಏನು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಅಣ್ಣ ಒಂದು ಪಕ್ಷ, ತಮ್ಮ ಒಂದು ಪಕ್ಷ, ಬಾಲಚಂದ್ರ ಜಾರಕಿಹೊಳಿ ಒಂದು ಪಕ್ಷ, ಇವರೆಲ್ಲ ಸೇರಿ ಸತೀಶ್ ಜಾರಕಿಹೊಳಿ ಮಗಳನ್ನು ಮತ್ತೆ MP ಆಗಿ ಗೆಲ್ಲಿಸ್ಕೊಂಡು ಬರ್ತಾರೆ. ಬೆಳಗಾವಿಯ ರಾಜಕಾರಣ ಇದೆಯಲ್ಲ, ಅದು ಅದ್ಭುತ. ಮತ್ತು ಇವರೆಲ್ಲ ಸೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನು ಸೋಲಿಸುವಂತಹ ಕೆಲಸ ಮಾಡ್ತಾರೆ. ತಮಗೆ ಹೆಂಗೆ ಬೇಕು ಹಂಗೆ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ರಾಜಕಾರಣದ ಆಟ ಅನ್ನುವಂಥದ್ದು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದರೆ, ಯಾವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬಣದಲ್ಲಿದ್ದರು, ಈಗ ಸಿದ್ದರಾಮಯ್ಯನವರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೇನೋ ಸತೀಶ್ ಜಾರಕಿಹೊಳಿ ಅಂತ ಅನ್ನಿಸ್ತಾ ಇದೆ. ಸೊ ಯಾವಾಗ ಇವರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂತಹ ಸೂಕ್ಷ್ಮತೆಗಳು ರಮೇಶ್ ಜಾರಕಿಹೊಳಿಯವರಿಗೆ ಗೊತ್ತಾಗುತ್ತೋ, ರೈಟ್ ನಾವು ಈಗ BJPಯಲ್ಲಿರುವಂತಹ ರಮೇಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯನವರ ಮನೆ ಬಾಗಿಲು ಹೋಗಿ ಸಿದ್ದರಾಮಯ್ಯನವರ ಹತ್ರ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಏನು ರಾಜಕಾರಣ ನಡೀತಾ ಇದೆ? ತಮ್ಮ ಒಂದು ಕಡೆ ದೂರ ಆಗ್ತಾ ಇದ್ದ ಹಾಗೆ ಈ ಕಡೆ ಅಣ್ಣ ಬಂದು ಸಿದ್ದರಾಮಯ್ಯನವರನ್ನು ಮನವೊಲಿಸುವಂತಹ, ಸಿದ್ದರಾಮಯ್ಯನವರಿಗೆ ಹತ್ತಿರವಾಗುವಂತಹ ಕೆಲಸವನ್ನು ರಮೇಶ್ ಜಾರಕಿಹೊಳಿಯವರು ಮಾಡ್ತಾ ಇದ್ದಾರೆ. ಬಟ್ ಫೈನಲಿ ಒಂದು ವಿಚಾರ ಅಂತೂ ಸತ್ಯ, ಜಾರಕಿಹೊಳಿ ಕುಟುಂಬ, ಸೌಕಾರರ ಕುಟುಂಬ ಸಿದ್ದರಾಮಯ್ಯನವರನ್ನು ಬಿಡೋಲ್ಲ ಅನ್ನುವಂತಹ ಒಂದು ಸ್ಪಷ್ಟ ನಿಲುವು ಇಲ್ಲಿ ಕಂಡು ಬರ್ತಾ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡ್ಕೊಂಡು ಹೋಗೋಣ. ಲೆಟ್ಸ್ ಚೆಕ್ ಇಟ್ ಔಟ್ ಅನದರ್ ಬ್ರೇಕಿಂಗ್ ಪ್ಲೇಸ್. ಎಸ್, ಜಾರಕಿಹೊಳಿ ಕುಟುಂಬದ ರಾಜಕೀಯದಲ್ಲಿ ಈಗ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಬೆಳಗಾವಿ ರಾಜಕೀಯದಲ್ಲಿ ಶುರುವಾಯಿತು ಈಗ ಹೊಸ ಲೆಕ್ಕಾಚಾರ. ಸಿದ್ದರಾಮಯ್ಯರನ್ನು ಭೇಟಿ ಮಾಡಿದಂತಹ ಸತೀಶ್ ಜಾರಕಿಹೊಳಿ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾರೆ. ರಾಜಕಾರಣದ ವಿಚಾರಕ್ಕೆ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ರ ರಮೇಶ್ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ವೈಯಕ್ತಿಕ ವಿಚಾರಕ್ಕೆ ಅಹಿಂದ ನಾಯಕನ ಮನೆಗೆ ಏನಾದರೂ ಹೋಗಿದ್ರಾ ರಮೇಶ್ ಜಾರಕಿಹೊಳಿ? ಇಲ್ಲ ತಮ್ಮ ಸತೀಶ್ ವಿಚಾರಕ್ಕೆ ಸಿದ್ದು ಜೊತೆ ಏನಾದರೂ ಮಾತುಕತೆಯನ್ನು ನಡೆಸಿದ್ರ? ಅಥವಾ ಬೆಳಗಾವಿಯ ಹೊಸ ರಾಜಕೀಯ ಲೆಕ್ಕಾಚಾರವಾಯಿತು ಈ ಭೇಟಿ, ಈ ಸಮಾಗಮ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ. ರಾಜಕೀಯ ಪಡಸಾಲೆಯಲ್ಲಿ ಈ ಒಂದು ಭೇಟಿ ಹೊಸ ಅಲೆಯನ್ನು ಎಬ್ಬಿಸಿದೆ, ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಬೈ ದ ವೇ, ರಮೇಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯನವರ ಮನೆಗೆ ಹೋಗುವಂತಹ ಹವಾಲತ್ ಏನಿತ್ತು, ಹರಕತ್ ಏನಿತ್ತು, ಇಂಟೆನ್ಷನ್ ಏನಿತ್ತು? ರಮೇಶ್ ಜಾರಕಿಹೊಳಿ ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ಸತೀಶ್ ಜಾರಕಿಹೊಳಿ ಆರ್ಡಿನರಿ ಪರ್ಸನ್ಸ್ ಅಲ್ಲ. ಏನೋ ಒಂದು ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತಂದ್ರೂ ಇವರ ಕೈಯಲ್ಲಿ ಆಗದಂತಹ ಆ ಕೆಲಸಗಳು ಯಾವ್ಯಾವು? ಅಥವಾ ಸತೀಶ್ ಜಾರಕಿಹೊಳಿ ಜೊತೆಗೆ ಏನು ನಂಟನ್ನು ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಅದರ ಪ್ಯಾಚಪ್ಪಿಗೆ ಏನಾದರೂ ರಮೇಶ್ ಜಾರಕಿಹೊಳಿ ಹೋಗಿದ್ರೆ? ಅಥವಾ ಬೆಳಗಾವಿಯಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ ಏನಾದರೂ ಇದೆಯಾ? ಅಥವಾ ಸಿದ್ದರಾಮಯ್ಯನವರ ಹಿಂದಿರುವಂತಹ ಅಹಿಂದ ಮತಗಳ ಒಂದು ಬೆಂಬಲವನ್ನು ರಮೇಶ್ ಜಾರಕಿಹೊಳಿಯವರು ತಮ್ಮ ಹತ್ತಿರಕ್ಕೆ ತಿರ್ಗಿಸ್ಕೊಳ್ಳುವಂತಹ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ಗಳಿದೆ, ಅದನ್ನು ನೋಡ್ತಾ ಹೋಗೋಣ. ಹಾಗಾದರೆ ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ನಂಟು ಒಂದಾನೊಂದು ಕಾಲದಲ್ಲಿ ಹೆಂಗಿತ್ತು, ಹೇಗೆಲ್ಲ ಇದ್ದರು ಅವರಿಬ್ಬರು ಅನ್ನುವಂಥದ್ದನ್ನು ನೋಡೋಣ. ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದು ನಂಟು ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ
ಅತ್ಯಂತ ಪರಮ ಆತ್ಮೀಯ ನಾಯಕರ ವಲಯದಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಇದ್ದರು. ಇವತ್ತೇನು ನಾವು ಅನೇಕ ಜನ ರಾಜಕಾರಣಿಗಳನ್ನು ನೋಡ್ತೀವಿ, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್, ರಾಘವೇಂದ್ರ ಹಿಟ್ನಾಳ್, ವೆರಿ ಕ್ಲೋಸ್ MLAs ನಾಯಕರು ಏನೇನಿದಾರಲ್ಲ ಲೀಡರ್, ಆ ಸ್ಥಾನದಲ್ಲಿ ಆ ಪಟ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಒನ್ ಆಫ್ ದಮ್ ಆಗಿದ್ದರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ, ಎಸ್ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಸಹೋದರನ ಜೊತೆ ಕಾಳಗಕ್ಕೆ ಬೀಳುವ ಮುಂಚೆ ಕಾಂಗ್ರೆಸ್ಸಿನಲ್ಲಿದ್ದಂಥವರು. ಅವರ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ರಮೇಶ್ ಜಾರಕಿಹೊಳಿ. 2013ರಲ್ಲಿ ಯಾವಾಗ ಸಿದ್ದರಾಮಯ್ಯ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದರು, ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದರು. DK ಜೊತೆಗೆ ಮನಸ್ತಾಪ, ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈಯನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳಿದರು. ಎಸ್ ಆಬ್ವಿಯಸ್ಲಿ ಅದೇ ಪಕ್ಷದಲ್ಲಿ DK ಶಿವಕುಮಾರ್ ಅವರ ಜೊತೆ ಅಸಮಾಧಾನ ಅನ್ನುವಂಥದ್ದು ಉಂಟಾಗುತ್ತೆ ಮತ್ತು ಸಹೋದರರ ಜೊತೆಗೆ ಕಾಳಗ ಬೀಳುತ್ತೆ ಅಂತ ಗೊತ್ತಿದ್ರೂ ಕೂಡ ಒಂದೇ ಮನೆಗೆ 3 ಬಾಗಿಲು ಅಂತಾರಲ್ಲ, ಮನೆಯೊಂದು 3 ಬಾಗಿಲು ಅಂತಾರಲ್ಲ, ಹಾಗೆ ಒಂದೇ ಮನೆಯಲ್ಲಿ 3 ಪಕ್ಷದಲ್ಲಿ 3 ಜನ ಅಣ್ಣ ತಮ್ಮಂದರು. ಸೊ ಹಾಗೆ ಬೇರೆ ಬೇರೆ ಆಗ್ತೀವಿ ಅಂತ ಗೊತ್ತಿದ್ದರೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬರ್ತಾರೆ. ಸಿದ್ದರಾಮಯ್ಯನವರ ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದುಕೊಂಡು ತದನಂತರದಲ್ಲಿ ಅವರು ಆ ಪಕ್ಷದಿಂದ ಆಚೆ ಬರ್ತಾರೆ. BJP ಸೇರಿದರೂ ಕೂಡ ಸಿದ್ದು ವಿರುದ್ಧದ ಸಂಘರ್ಷದ ನಿಲುವಿರಲಿಲ್ಲ. ಎಸ್ ದಿಸ್ ಇಸ್ ದ ಪಾಯಿಂಟ್. 2025ರಲ್ಲಿ ಸಿದ್ದು ಆರೋಗ್ಯವನ್ನು ವಿಚಾರಿಸಿದಂತಹ ರಮೇಶ್ ಜಾರಕಿಹೊಳಿ BJP ಬಂದರೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರುವಂತಹ ಕೆಲಸವನ್ನು ಯಾವತ್ತೂ ಕೂಡ ರಮೇಶ್ ಜಾರಕಿಹೊಳಿ ಮಾಡಲಿಲ್ಲ. 2025ರಲ್ಲಿ ಸಿದ್ದು ಅವರ ಆರೋಗ್ಯ ವಿಚಾರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ರು. CM ಸ್ಥಾನದ ವಿಚಾರದಲ್ಲಿ ಸಿದ್ದುಗೆ ರಮೇಶ್ ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದರು. ಅನೇಕ ಜನ CM ಸಿದ್ದರಾಮಯ್ಯನವರೇ ಆಗಿರಬೇಕು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದುಕೊಂಡು ಹೋಗಬೇಕು ಅನ್ನುವಂತಹ ನಿಲುವಿನಲ್ಲಿ ಪಕ್ಷೇತರರು ಅಂದರೆ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಬೇರೆ ಪಕ್ಷದವರು ಕೂಡ ಒಂದಿಷ್ಟು ನೈತಿಕ ನಿಲುವುಗಳನ್ನು ಹೇಳಿದರು. ಅದರಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಒನ್ ಆಫ್ ದೆಮ್. ಅವತ್ತಿಗೆ ಆ ಭೇಟಿ ರಾಜಕೀಯ ವಲಯದಲ್ಲಿ ಕುತೂಹಲವನ್ನು ಕೆರಳಿಸಿತ್ತು. ಎಸ್ ಏನು ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಪರಸ್ಪರ ಮೀಟ್ ಆಗಿದ್ರಲ್ಲ, ಅವತ್ತು ಏನು ಆ ಒಂದು ಭೇಟಿ ಇತ್ತಲ್ಲ, ಅದು ಬಹಳ ಕ್ಯೂರಿಯಾಸಿಟಿಯನ್ನು ಸೃಷ್ಟಿ ಮಾಡಿತ್ತು. ಈಗ ಮತ್ತೊಮ್ಮೆ ಇಬ್ಬರು ನಾಯಕರು ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಮೀಟ್ ಆಗಿದ್ದಾರೆ. ಅದರ ಲೆಕ್ಕಾಚಾರವೇ ಈಗ ರಾಜಕಾರಣದ ಪಡಸಾಲೆಯಲ್ಲಿ, ರಾಜಕಾರಣದ ಒಂದು ಪ್ರದೇಶದಲ್ಲಿ, ಗ್ರೌಂಡಿನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಬೆಳಗಾವಿ ರಾಜಕಾರಣಕ್ಕೆ ಸಿದ್ದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ, ಕೊಡೋದಕ್ಕೆ ತಯಾರಾಗಿದ್ದಾರೆ ಅನ್ನುವಂತಹ ಒಂದು ಚರ್ಚೆ ಈಗ ರೆಡಿಯಾಗಿದೆ. ಬೆಳಗಾವಿಯ ಒಂದು ರಾಜಕಾರಣದಲ್ಲಿ ಏನೋ ಟ್ವಿಸ್ಟ್ ಕೊಡ್ತಾರೆ. ಹಾಗಾದರೆ ಅಣ್ಣನ ಜೊತೆ ಇರುವಂತಹ ನಂಟು ಗೊತ್ತಾಯಿತು, ಸಿದ್ದರಾಮಯ್ಯನವರ ನಂಟು ಹಿಂಗಿದೆ ಅಂತ. ತಮ್ಮ ಸತೀಶ್ ಜಾರಕಿಹೊಳಿ ಜೊತೆಗೆ ಸಿದ್ದರಾಮಯ್ಯನವರ ನಂಟು ಹೆಂಗಿದೆ, ಅವರ ಒಂದು ಬಾಂಧವ್ಯ ಏನು ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡಿಕೊಂಡು ಬರೋಣ. ಎಸ್ ಸತೀಶ್ ಜಾರಕಿಹೊಳಿ ಜೊತೆ ಸಿದ್ದರಾಮಯ್ಯನವರ ನಂಟು ಹೆಂಗಿದೆ ಅಂತ. ಸತೀಶ್ಗಿತ್ತು ಸಿದ್ದರಾಮಯ್ಯನವರ ಜೊತೆ ಒಂದಲ್ಲ ಎರಡಲ್ಲ 30 ವರ್ಷಗಳ ಸುದೀರ್ಘ ನಂಟು. ಪಾಲಿಟಿಕಲಿ, ಐಡಿಯಾಲಜಿಯಲಿ, ಫಿಲಾಸಫಿಕಲಿ ಎಲ್ಲ ರೀತಿಯಿಂದ ಕೂಡ ಸೇಮ್ ಮೈಂಡ್ಸೆಟ್, ಲೈಕ್ ಮೈಂಡೆಡ್ ಪೀಪಲ್ ಅಂತಾರಲ್ಲ, ಹಾಗೆ ಸಿದ್ದರಾಮಯ್ಯ ಮತ್ತು ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಇದ್ದಂಥವರು 30 ವರ್ಷಗಳಿಂದ. ಸಿದ್ದರಾಮಯ್ಯ CM ಪಟ್ಟ ತ್ಯಜಿಸ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆದರು. ಪೊಲಿಟಿಕಲಿ ಸತೀಶ್ ಜಾರಕಿಹೊಳಿ ಅವರನ್ನು ಗೈಡ್ ಮಾಡ್ತಾ ಇದ್ದದ್ದು, ಅವರನ್ನು ನಡೆಸ್ಕೊಂಡು ಮುಂದೆ ಹೋಗ್ತಾ ಇದ್ದಂತಹ ನಾಯಕ, ಅಹಿಂದ ನಾಯಕ, ದಟ್ ಇಸ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಯಾವಾಗ ಪಟ್ಟವನ್ನು ತ್ಯಜಿಸಿದರೋ CM ಪಟ್ಟವನ್ನು, ಆಗ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆದರು. ಅದು ವಾಸ್ತವ. ಇಲ್ಲಿಂದಲೇ ಶುರುವಾಯಿತು ಮನಸ್ತಾಪದ ಕಿಡಿ. ಅದು ಈಗ ಜ್ವಾಲೆಯಾಗಿ ರೂಪಾಂತರ ಆಗಿದೆ. ಸಿದ್ದರಾಮಯ್ಯನವರು CM ಸ್ಥಾನ ಬಿಡೋದಕ್ಕೂ ಜಾರಕಿಹೊಳಿಯವರು ಕಿಡಿಕಾರೋದಕ್ಕೆ ಏನು ಸಂಬಂಧ? ಸಿದ್ದರಾಮಯ್ಯನವರ ಜೊತೆ ಅಂತರವನ್ನು ಕಾಪಾಡಿಕೊಂಡಂತಹ ಸೌಕಾರ. ಅದೇ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗೋದಕ್ಕೂ ಇವರು ಅಂತರವನ್ನು ಕಾಯ್ಕೊಳ್ಳೋದಕ್ಕೂ ಏನು ಸಂಬಂಧ? ಸಿದ್ದು ವಿರುದ್ಧ ಸಾಹುಕಾರನ ಸಹಿ ಸಂಗ್ರಹ ಮಾಡಿದಂತಹ ಆರೋಪ, ಸಿದ್ದು ವಿರುದ್ಧ ಸತೀಶ್ ಜಾರಕಿಹೊಳಿ ಅವರ ಸಿಗ್ನೇಚರ್ನ ಸಂಗ್ರಹ ಮಾಡಿದಂಥ ಒಂದು ಆರೋಪ ಇತ್ತು. ಸಿದ್ದರಾಮಯ್ಯ ಜೊತೆಗೆ ಭಿನ್ನಾಭಿಪ್ರಾಯ ಒಪ್ಪಿಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವ್ರಿಗೂ ನನಗೂ ಭಿನ್ನಾಭಿಪ್ರಾಯ ಇದೆ ಅಂತ ಒಪ್ಕೊಂಡಿದ್ರು. ಎಸ್, ಇದು ಅಸಲಿ ಮ್ಯಾಟರ್. DCM ಹುದ್ದೆ ವಿಚಾರದಲ್ಲಿ ಸಿದ್ದು ವಿರುದ್ಧ ಸತೀಶ್ಗೆ, ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ ಅನ್ನುವಂಥದ್ದು ತೀವ್ರವಾಗಿತ್ತು.
ನನಗೆ DCM ಹುದ್ದೆ ತಪ್ಪಿಸಿದ್ದೇ ಸಿದ್ದರಾಮಯ್ಯ ಅನ್ನುವಂತಹ ಭಾವನೆ ಸತೀಶ್ ಜಾರಕಿಹೊಳಿ ಅವರಿಗಿದೆ. ರೈಟ್ ನೌ ಈಗಲೂ ಕೂಡ ಇದೆ ಅಂತ ಅನಿಸುತ್ತೆ. DCM ಸ್ಥಾನ ಕೈ ತಪ್ಪಿತು ಮತ್ತು ತಮಗೆ ಬೇಕಾದಂತಹ ಪೋರ್ಟ್ಫೋಲಿಯೋ ಸಿಕ್ತೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಸಿದ್ದರಾಮಯ್ಯನವರ ಒಂದು ಮಾತು ನಡಿಲಿಲ್ವಲ್ಲ, ಸಿದ್ದರಾಮಯ್ಯನವರ ಹಿಂದೆ 30 ವರ್ಷಗಳಿಂದ ನಾನು ಇದ್ಕೊಂಡ್ಬಂದು ನಾನು DCM ಮಾಡಲಿಲ್ವಲ್ಲ ಇಷ್ಟು ಈಸಿಯಾಗಿ ಅನ್ನುವಂಥದ್ದು ಅವರ ವಾದ. ಇದೇ ವಿಚಾರಕ್ಕೆ ಸಿದ್ದು ವಿರುದ್ಧ ಸತೀಶ್ ಪರೋಕ್ಷವಾಗಿ ಟಕ್ಕರನ್ನು ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯನವರ ಮತ್ತು ಸತೀಶ್ ಜಾರಕಿಹೊಳಿಯವರ ಸಂಬಂಧ. DCM ಆಗೋದಕ್ಕೆ ಮತ್ತು ತಮಗೆ ಬೇಕಾದಂತಹ ಪೋರ್ಟ್ಫೋಲಿಯೋ ಸಿಗಲಿಲ್ಲ, ಅದಕ್ಕೆ ಸಿದ್ದರಾಮಯ್ಯನವರು ಸಹಾಯ ಮಾಡಲಿಲ್ಲ ಅನ್ನುವಂಥದ್ದೇ ಒನ್ ಆಫ್ ದ ರೀಸನ್. ಯಾರು ನಾಯಕತ್ವವನ್ನು ತಪ್ಪಿಸೋಕ್ಕೂ ಕೂಡ ಆಗಲ್ಲ, ಯಾರ ನಾಯಕತ್ವವನ್ನು ಕೂಡ ತಪ್ಪಿಸೋದಕ್ಕಾಗೋದಿಲ್ಲ. ಕೆಲ ಶಕ್ತಿಗಳು ನಮ್ಮ ಮಧ್ಯೆ ಗೊಂದಲ ಸೃಷ್ಟಿಸಿ ಲಾಬಿಯನ್ನು ಪಡಿತಾ ಇವೆ. ಇದು ಕೂಡ ಒನ್ ಆಫ್ ದ ಸ್ಟೇಟ್ಮೆಂಟ್. ಹುನ್ನಾರ ನಡೆಸ್ತಿದ್ದಾರೆ, ಆದರೆ ಇದು ಹೆಚ್ಚು ದಿನ ನಡೆಯೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೂಡ ಸ್ವತಃ ಸಾಹುಕಾರರೇ ಪಾಸ್ ಮಾಡ್ತಾ ಇದ್ದಾರೆ. ಹೊರಗೆ ಸಮಾಧಾನದ ಮಾತು, ಆದರೆ ಒಳಗಡೆ ಅಸಮಾಧಾನದ ಕಿಡಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಬಹಳ ಸೂಕ್ಷ್ಮವಾಗಿ ಪಾಲಿಟಿಕ್ಸನ್ನು ಅಬ್ಸರ್ವ್ ಮಾಡುವಂಥವರಿಗೆ ಮತ್ತು ಆ ಮಾತಿನ ವರಸೆ ಹೆಂಗಿರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ, ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ವೈಮನಸ್ಸಾಗಿದೆ, ಅಂತರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಆದ್ದರಿಂದ ಈಗ ಆ ಅಂತರದ ಅಡ್ವಾಂಟೇಜನ್ನು ತೆಗೆದುಕೊಳ್ಳೋದಕ್ಕೆ ರಮೇಶ್ ಜಾರಕಿಹೊಳಿ ರೆಡಿಯಾಗಿದ್ದಾರೆ. ಬಟ್ ರಮೇಶ್ ಜಾರಕಿಹೊಳಿ ಅವರ ಪ್ಲ್ಯಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.